ಒಂದು ದಿವಸ ನನ್ನ ಮಗಳೇ ನನಗೆ ಹೇಳಿದ್ಲು, ಅಪ್ಪ ನಾನು ಚಿಕ್ಕವಳು ಇರಬೇಕಾದ್ರೆ ನಾನು ಏನೇ ಮಾಡಿದರೂ ನೀನು ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ, ನನಗೆ ಯಾವತ್ತೂ ಶಬಾಸ್ಗಿರಿ ಕೊಟ್ಟಿಲ್ಲ, ಹೊಗಳಿಲ್ಲ, ನೀನು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ದು ಭಾಳ ಕಮ್ಮಿ, ನನಗೆ ನೆನಪಿಲ್ಲ ಜಾಸ್ತಿ ಅಂತ ಹೇಳಿದ್ಲು. ಈ ಒಂದು ವಿಚಾರ ನನಗೆ ಅವಳು ಹೇಳಿದಾಗ ಅನಿಸ್ತು, ಹೌದು ನಾನು ಮಾಡಿಲ್ಲ ಅಂತೇಳಿ. ಆದರೆ ಅದರ ಬ್ಯಾಕ್ಗ್ರೌಂಡು ನನಗೆ ಆಮೇಲೆ ಗೊತ್ತಾಯಿತು. ಏನಂತ ಹೇಳಿದರೆ, ಮಕ್ಕಳಿಗೆ ಈ ರೀತಿ ನಾವು ವಿಪರೀತ ಅಪ್ರಿಸಿಯೇಷನ್ ಕೊಡೋದ್ರಿಂದ ಆ ಮಕ್ಕಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಂದರೆ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಈ ಒಂದು ವಿಚಾರ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಬಹಳ ಸುಂದರವಾದ ಒಂದು ಎಕ್ಸ್ಪೆರಿಮೆಂಟು ಇತ್ತು. ಒಬ್ಬರು ಮನಃಶಾಸ್ತ್ರಜ್ಞರು ಒಬ್ಬ ಜಾಪನೀಸ್ ಪೇರೆಂಟ್ ಹತ್ರ ಮಾತಾಡ್ತಾ ಇದ್ರು. ಹೀಗೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದರು, ನೀವು ಮಕ್ಕಳಿಗೆ ತುಂಬ ಅಪ್ರಿಸಿಯೇಷನ್ ಎಲ್ಲ ಮಾಡೋದಿಲ್ಲ, ಅವರಿಗೆ ಎನ್ಕರೇಜ್ಮೆಂಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದರು, ಅವರು ಅಂಥದ್ದನ್ನು ಮಾಡಿದರು, ಅವರು ನಾವು ಬೆಳೆದ ಹಾಗೆ ಅವರು ಬೆಳೆದಿದ್ದಾರೆ, ಅದರಲ್ಲಿ ಹೆಚ್ಚುಗಾರಿಕೆ ಏನು ಇಲ್ಲ ಈ ಮಕ್ಕಳಲ್ಲಿ ಅನ್ನೋದನ್ನು ಒಂದು ಮಾತು ಹೇಳಿದರು. ಅವಾಗ ಅವ್ರು ಹೇಳಿದ್ರಿಲ್ಲ, ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡಿದಷ್ಟು ಚೆನ್ನಾಗಿ ಮಾಡ್ತಾರಲ್ವ ಅಂತ ಹೇಳಿ. ಅವಾಗ ಅವ್ರು ಹೇಳಿದರು, ಇಲ್ಲ, ನಾವು ಇದನ್ನು ಎನ್ಕರೇಜ್ ಮಾಡೋದಿಲ್ಲ. ಯಾಕೆಂದರೆ ಮಕ್ಕಳು ಆವಾಗ ಎಪ್ರೂವಲ್ಗೋಸ್ಕರ ಕಾಯ್ತಾರೆ. ಅಂದರೆ ಇನ್ನೊಬ್ಬರಿಂದ ಅಪ್ರಿಸಿಯೇಷನ್ ಬರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಆಗಬಾರ್ದು ಮಕ್ಕಳಲ್ಲಿ ಅಂಥೇಳಿ. ಸೊ ಈ ಒಂದು ಘಟನೆಯ ನಂತರ ಆ ಸೈಕಾಲಜಿಸ್ಟು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದರು. ಶಾಲೆಯಲ್ಲಿ ಒಬ್ಬ ಟೀಚರ್ಗೆ ಹೇಳಿದರು, ಮಕ್ಕಳು ಕ್ಲಾಸಲ್ಲಿ ಏನೇ ಒಂದು ನೀವು ಚಟುವಟಿಕೆ ಕೊಟ್ಟು ಅದನ್ನು ಮಾಡಿದಾಗ ಈ ಮಕ್ಕಳಿಗೆ ನೀವು ಅಪ್ರಿಸಿಯೇಷನ್ ಮಾಡಬಾರ್ದು. ಮೊದಲು ಮಾಡ್ತಿದ್ರು, ಈಗ ಮಾಡಬಾರ್ದು. ಸೊ ಕ್ಯಾಮ್ರಾಗಳನ್ನು ಇಟ್ಟಿದ್ರು, ಹಾಗೆಯೇ ಟೀಚರ್ಗೂ ಒಬ್ಸರ್ವ್ ಮಾಡೋಕ್ಕೆ ಹೇಳಿದ್ರು. ಇವರು ಹಿಂದೆ ಕೂತು ಒಬ್ಸರ್ವ್ ಮಾಡ್ತಾಯಿದ್ರು. ಮೊದಲ 3-4 ದಿವಸ ಈ ಒಂದು ಅಪ್ರಿಸಿಯೇಷನ್ ಬರದೇ ಇದ್ದಾಗ ಮಕ್ಕಳು ಸ್ವಲ್ಪ ಗಲಿಬಿಲಿಗೊಂಡ್ರು. ಯಾಕೆ ಟೀಚರ್ ಏನು ಹೇಳ್ತಾ ಇಲ್ಲ, ಯಾವುದೇ ಇದಕ್ಕೂ ಕೂಡ ನಮಗೆ ಅಪ್ರಿಸಿಯೇಷನ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಮಕ್ಕಳ ಮುಖದ ಮೇಲೆ ಕಾಣಿಸ್ತಾ ಇತ್ತು. ಆದರೆ 3-4 ದಿವಸಕ್ಕೇ ಆ ಮಕ್ಕಳು ಹೇಗೆ ಬದಲಾದರು ಅನ್ನೋದನ್ನು ಅಲ್ಲಿ ಅವ್ರಿಗೆ ನೋಡೋಕೆ ಸಿಕ್ತು. ಈ ಹುಡುಗರು ಏನು ಮಾಡೋಕ್ಕೆ ಶುರು ಮಾಡಿದ್ರೆ, ಅವ್ರ ಕೆಲಸ ಆದಮೇಲೆ ಟೀಚರ್ ತೋರಿಸೋ ಬದಲು ಅಕ್ಕಪಕ್ಕದ ಮಕ್ಕಳಿಗೆ ತೋರಿಸ್ಕೊಂಡು, ನೋಡು ನಾನು ಹೀಗೆ ಮಾಡಿದೆ, ನೀನೇನು ಮಾಡಿದೆ, ನಿಂದೇನಾಯಿತು, ನಂದೇನಾಯಿತು, ಈ ರೀತಿ ಅವ್ರ ಮಧ್ಯೆ ಸಂವಾದ ಶುರುವಾಯಿತು. ನಾವು ಇದನ್ನು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಏನು ಹೇಳ್ತೀವಿ, ಇದು ಆಟೋಮೆಟಿಕ್ಕಾಗಿ ಮಕ್ಕಳಲ್ಲಿ ಬೆಳೆಯೋದಕ್ಕೆ ಶುರುವಾಯಿತು. ಇಲ್ಲಾಂದರೆ ಇಲ್ಲಿವರೆಗೆ ಟೀಚರು ಎಸ್ ಅಂದರೆ ಮಾತ್ರ ನಾನು ಮುಂದುವರಿತೀನಿ. ಇವಾಗ ಹಾಗಲ್ಲ, ಟೀಚರ್ ಎಸ್ ಅಂತಾರೋ ನೋ ಅಂತಾರೋ ಇಲ್ಲ, ನಾನು ಇನ್ನೊಬ್ಬರ ಕೆಲಸ ನೋಡ್ತೀನಿ, ಅವ್ರು ಹೇಗೆ ಮಾಡಿದ್ದಾರೆ, ನಾನು ಹೇಗೆ ಮಾಡಿದ್ದೀನಿ. ಎಷ್ಟೋ ಕಡೆ ಮಕ್ಕಳು ಬೇರೆ ಮಕ್ಕಳಿಗೆ ಹೆಲ್ಪ್ ಮಾಡೋದನ್ನು ಕೂಡ ಅವರು ನೋಡೋದಕ್ಕೆ ಶುರು ಮಾಡಿದರು. ಆಟೋಮ್ಯಾಟಿಕಲಿ ಕ್ಲಾಸ್ನಲ್ಲಿ ಇರುವಂಥ ಒಂದು ಕಾಂಪಿಟೇಷನ್ ಅನ್ನೋದೇನಿದೆ ಇದು ಕೂಡ ಕಡಿಮೆ ಆಗೋದಕ್ಕೆ ಶುರುವಾಯಿತು. ಅಂದರೆ ಎಲ್ಲ ಮಕ್ಕಳ ಪರ್ಫಾರ್ಮೆನ್ಸು ಒಂದು ಹಂತಕ್ಕೆ ಏರಿಕೆ ಆಯಿತು ಅನ್ನೋದನ್ನು ಕೂಡ ಇವರು ಕಂಡುಕೊಂಡ್ರು. ಯಾಕೆಂದರೆ ಪೇರೆಂಟಿಂಗಲ್ಲಿ ಇದು ತುಂಬ ಮುಖ್ಯ ಆಗುತ್ತೆ. ಪೇರೆಂಟ್ಸು ಮಕ್ಕಳನ್ನು ವಿಪರೀತ ಹೊಗಳುವಂಥದ್ದು, ಸಣ್ಣ ಪುಟ್ಟ ಕೆಲಸಕ್ಕೆ ಎಷ್ಟೋ ಕಡೆ ನಾವು ನೋಡ್ತೀವಿ, ನನ್ನ ಮಗು ತುಂಬ ಜಾಣ, ನನ್ನ ಮಗು ಹಾಗೆ, ನನ್ನ ಮಗು ಹೀಗೆ. ಖಂಡಿತ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ನೀವು ಅಪ್ರಿಷಿಯೇಟ್ ಮಾಡಿ, ಅಂತ ತೊಂದರೆ ಇಲ್ಲ, ಹೊರಗಡೆ ಮಾಡಿಕೊಳ್ಳಿ. ಆದರೆ ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಬೇಡಿ. ಆ ಮಗು ಸೆಲ್ಫ್ ಡೈರೆಕ್ಟೆಡ್ ಆಗಿ ಬೆಳಿಬೇಕು ಅಂತ ಹೇಳಿದರೆ ಅದು ತನ್ನ ಕೆಲಸವನ್ನು ತಾನೇ ಕ್ರಿಟಿಕಲ್ಲಾಗಿ ಯೋಚನೆ ಮಾಡಿ ಇದನ್ನು ಹೇಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು, ಹೇಗೂ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು, ಒಂದು ಭಾಗ ಇದಾದರೆ ಇನ್ನೊಂದು ಬೇರೆಯವರಿಂದ ಹೇಗೆ ಕಲಿಬೇಕು ಅನ್ನೋದನ್ನು ಕೂಡ ಆ ಮಗು ಕಲಿಯುತ್ತೆ. ಆ ಒಂದು ಮನವರಿಕೆ ಕೂಡ ಅದಕ್ಕಾಗತ್ತೆ. ನಾನು ಮಾಡಿದ್ದೇ ಮಾತ್ರ ಸುಪೀರಿಯರ್ ಅಲ್ಲ, ಇನ್ನೊಬ್ಬರು ಕೂಡ ನನಗಿಂತ ಚೆನ್ನಾಗಿ ಮಾಡ್ಬೋದು, ಮತ್ತು ಅವರಿಂದ ನಾನು ಹೇಗೆ ಕಲಿಬೇಕು ಅನ್ನೋದನ್ನು ಕೂಡ ಈ ಮಕ್ಕಳು ಕಲ್ತ್ಕೋತಾರೆ. ಆದ್ದರಿಂದ ಹೆತ್ತವರೇ, ಖಂಡಿತ ನಿಮ್ಮ ಮಕ್ಕಳು ಜಾಣರು, ನಿಮ್ಮ ಮಕ್ಕಳು ತುಂಬ ಒಳ್ಳೆಯವರು. ಹಾಗಂತ ನಾವು ಪದೇ ಪದೇ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ, ಅವ್ರನ್ನ ಹಾಡಿ ಹೊಗಳಿ ಅವ್ರನ್ನ ಹಾಳು ಮಾಡೋದು ಬೇಡ. ಅವ್ರನ್ನ ಅವ್ರ ಪಾಡಿಗೆ ಬೆಳೆಯೋದಕ್ಕೆ ಬಿಟ್ಬಿಟ್ರೆ ಆ ಮಕ್ಕಳು ಸ್ವಾಭಾವಿಕವಾಗಿ ಚೆನ್ನಾಗಿ ನೈಸರ್ಗಿಕವಾಗಿ ಬೆಳೀತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳೋಣ. ಧನ್ಯವಾದ.